ಹೆಲೋ ಸ್ನೇಹಿತರೆ, KLE B.Ed ಅಂಕೋಲಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಿಮಗೆ ಈಗಾಗಲೇ ತಿಳಿದಿರುವಂತೆ HSTR GPSTR ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದೆ. ಅದರಲ್ಲಿ ಪ್ರೊವಿಷನಲ್ ಅಥವಾ ಕಾನ್ವೊಕೇಷನ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಆ ಸರ್ಟಿಫಿಕೇಟು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದುವರೆಗೂ ಸಿಗದೇ ಇರೋ ಕಾರಣ ಯೂನಿವರ್ಸಿಟಿಯವರು ಡಿಜಿಲಾಕರಲ್ಲಿ ಅದನ್ನು ಅಪ್ಲೋಡ್ ಮಾಡಿರ್ತಾರೆ. ಸೊ ಡಿಜಿಲಾಕರ್ ಥ್ರೂ ನೀವು ಅದನ್ನು ಪಡಿಬಹುದಾಗಿದೆ. ಸೊ ಡಿಜಿಲಾಕರಿಂದ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟನ್ನು ನಾವು ಯಾವ ರೀತಿಯಾಗಿ ತಗೊಳ್ಬಹುದು ಅನ್ನೋದನ್ನು ನೋಡೋಣ. ಮೊದಲು ಗೂಗಲ್ನಲ್ಲಿ ಡಿಜಿಲಾಕರ್ ಅಂತ ಸರ್ಚ್ ಕೊಡಿ. ಫಸ್ಟ್ ಆಪ್ಷನ್ ಡಿಜಿಲಾಕರ್ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಲಾಗಿನ್ ಆರ್ ರಿಜಿಸ್ಟರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಲಾಗಿನ್ ಆರ್ ಕ್ರಿಯೇಟ್ ಅಕೌಂಟ್ ಅಂತ ಬರುತ್ತೆ. ಅಲ್ಲಿ ನೀವು ನಿಮ್ಮ ಆಧಾರ್ ನಂಬರಿಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರನ್ನು ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೆಲೆಕ್ಟ್ ಅಕೌಂಟ್ ಅಂತ ಬರುತ್ತೆ. ಇಫ್ ಸಪೋಸ್ ಒಂದು ಮೊಬೈಲ್ ನಂಬರಿಂದ 2 ಆಧಾರ್ ಅಕೌಂಟ್ ಇದೆ ಅಂತಾದರೆ ನಿಮ್ದು ಅದರಲ್ಲಿ ಯಾವುದು ಅಕೌಂಟು ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಎಂಟರ್ 6 ಡಿಜಿಟ್ ಸೆಕ್ಯೂರಿಟಿ ಪಿನ್ ಅಂತ ಬರುತ್ತೆ. ಇಫ್ ಸಪೋಸ್ ನಿಮಗೆ ಸೆಕ್ಯೂರಿಟಿ ಪಿನ್ ಗೊತ್ತಿಲ್ಲ ಅಂತಾದರೆ ಫಾರ್ಗಾಟ್ ಸೆಕ್ಯೂರಿಟಿ ಪಿನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ, ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಧಾರ್ ನಂಬರಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರಿಗೆ ಒಂದು OTP ಹೋಗಿರುತ್ತೆ. ಆ OTPಯನ್ನು ಎಂಟರ್ ಮಾಡಿ, ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೆಟ್ ಯುವರ್ ಸೆಕ್ಯೂರಿಟಿ ಪಿನ್ ಅಂತ ಬರುತ್ತೆ. 6 ಡಿಜಿಟ್ ಒಂದು ಪಿನ್ನನ್ನು ನೀವು ಸೆಟ್ ಮಾಡಬೇಕಾಗತ್ತೆ. ಅದಾದ ನಂತರ ಕಂಪ್ಲೀಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ. ಪ್ಲೀಸ್ ವೇಟ್, ಯು ವಿಲ್ ಬಿ ರೀಡೈರೆಕ್ಟೆಡ್ ಟು ಹೋಮ್ ಪೇಜ್ ಇನ್ 4 ಸೆಕೆಂಡ್ಸ್ ಅಂತ ತೋರಿಸ್ತಿದೆ. ನೀವು ಬ್ಯಾಕ್ ಹೋಗುವಂಥ ಅವಶ್ಯಕತೆ ಇಲ್ಲ. ತನ್ನಿಂದ ತಾನಾಗೆ 4 ಸೆಕೆಂಡಲ್ಲಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಯುವರ್ ಇಶ್ಯೂಡ್ ಡಾಕ್ಯುಮೆಂಟ್ಸ್ ಅಂತ ಇದೆ, ಅಲ್ಲಿ ವ್ಯೂ ಆಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಡಿಜಿಲಾಕರಲ್ಲಿ ಇಶ್ಯೂಡ್ ಆಗಿರುವಂತಹ ಮಾರ್ಕ್ಸ್ ಕಾರ್ಡ್ಸ್ ಇರ್ಬೋದು ಅಥವಾ ಅಪಾರ್ ID ಇರ್ಬೋದು, ಆಧಾರ್ ಇರ್ಬೋದು, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಲಿಸ್ಟನ್ನು ತೋರಿಸುತ್ತೆ. ಅದರಲ್ಲಿ ಒಂದು ಡಾಕ್ಯುಮೆಂಟು ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅನ್ನೋದು ಬಂದಿರುತ್ತೆ. ಅದ್ರ ಮುಂದ್ಗಡೆ ಒಂದು ಡೌನ್ಲೋಡ್ ಆಪ್ಷನ್ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದವಾಗ ಅದರಲ್ಲಿ PDF ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮ್ಮ ಮೊಬೈಲಿಗೆ PDF ಕಾಪಿ ಸೇವ್ ಆಗುತ್ತೆ. ಅದನ್ನು ಓಪನ್ ಮಾಡಿದ್ರೆ ನೀವು ಈ ರೀತಿಯಾದಂತಹ ಒಂದು ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟನ್ನು ನೋಡಬಹುದು. ಥ್ಯಾಂಕ್ ಯು.